ನನ್ನ ಎಲ್ಲ ಪ್ರೀತಿಯ ಆತ್ಮ ಬಂಧುಗಳಿಗೆ ಅಂತರಾಳದಿಂದ ನಮಸ್ತೆ ಅಂಡ್ ಪ್ರಣಾಮಗಳು. ಪ್ರತಿಯೊಬ್ಬರ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಸಮಯ. ನಮ್ಮ ಸಮಯವೇ ನಮ್ಮ ಆಸ್ತಿ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂತಂದ್ರೆ ಸಮಯಕ್ಕೆ ಅಷ್ಟು ಮಹತ್ವ ಇದೆ. ನಾವು ಅಟ್ಲೀಸ್ಟ್ ಯಾವ್ದೋ ಒಂದು ದುಡ್ಡನ್ನ ಕಳ್ಕೊಬಿಟ್ರೆ, ಒಂದು ವಸ್ತುನ ಕಳ್ಕೊಬಿಟ್ರೆ ಮತ್ತೆ ವಾಪಸ್ ಪಡೆಯೋಕೆ ಚಾನ್ಸ್ ಇದೆ. ಆದ್ರೆ ಯಾವಾಗ ಒಂದು ಸೆಕೆಂಡ್ ಸಮಯ ನಾವು ಕಳೆದ್ಬಿಟ್ರೆ ಮತ್ತೆ ನಮ್ಮ ಜೀವನದಲ್ಲಿ ಯಾವತ್ತಿಗೂ ಸಹ ವಾಪಸ್ ತರಕ್ಕಾಗಲ್ಲ. ಅದೇ ಸಮಯ ಅಂತೆ. ಅಂತ ವ್ಯಾಲ್ಯೂಯಬಲ್ ಸಮಯನ ನಾವು ನಮ್ಮ ಜೀವನದಲ್ಲಿ ಹೆಂಗ್ ಬಳಸ್ಕೊತಾ ಇದೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನಾವು ವ್ಯಕ್ತಿತ ಕೇಳಿದೆ, ಮಗ ನಿನ್ ಜೀವನದಲ್ಲಿ ಈ ಪರಿಸ್ಥಿತಿ ಏನ್ ಕಾರಣ ಅಂತ ಕೇಳಿದೆ. ಅವನ್ ಹೇಳ್ದೆ, ಮಗ ಎಲ್ಲ ನನ್ ಸಮಯ ಮಗ ಅಂತಂದಂತೆ. ಇನ್ನೊಬ್ಬನ್ ಕೇಳ್ದೆ, ಮಗ ನೀನ್ ಲೈಫಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ದೆ. ಆಗ ಅವನ್ ಹೇಳ್ದಂತೆ, ಇಲ್ಲ ಮಗ ಲೈಫಲ್ಲಿ ಈಗ ತನ್ನ ಜೀವನದ ಯಶಸ್ವಿ ಆಗ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ, ಅದಕ್ಕೆ ಒಳ್ಳೆಯ ಸಮಯ ಬರ್ಬೇಕು ಅಲ್ಲಿ ತನಕ ಕಾಯ್ತಾ ಇದ್ದೀನಿ ಅಂದಂತೆ. ಯಶಸ್ವಿ ವ್ಯಕ್ತಿನ ಆದವ್ರ ಹತ್ರ ಕೇಳಿದಾಗ ನಾನು ಕೇಳ್ದಂತೆ, ನಾನು ಯಾವಾಗ ಲೋಯರ್ ಲೆವೆಲ್ ಇದ್ದೆ, ಮೀನ್ಸ್ ಬಡವನಾಗಿದ್ದೆ, ಆಗ ನನ್ನ ಸಮಯವನ್ನ ನಾನು ಕರೆಕ್ಟ್ ಆಗಿ ಬಳಸ್ಕೊಂಡೆ, ಅದಕ್ಕೆ ಇವತ್ ನಾನು ಗೆದ್ದಿದ್ದೀನಿ ಅಂದ್ರಂತೆ. ಎಲ್ಲರಿಗೂ ಸಮಯ 24 ಗಂಟೆಗಳು ಮಾತ್ರ ಇರುತ್ತೆ. ಆದ್ರೆ ಆ ಸಮಯವನ್ನ ನಾವು ಹೇಗ್ ಬಳಸ್ಕೊತಾ ಇದೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವರು ಯಾವುದೋ ಒಂದು ರೀಲ್ಸ್, ಸೋಷಿಯಲ್ ಮೀಡಿಯಾಸ್ ಇಂದ ನೋಡ್ಕೊಂಡು ಕೇವಲ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ, ಕೇವಲ ಗೇಮಿಂಗ್ ಪರ್ಪಸ್ಗೆ ಕೆಲವೊಂದು ಗೇಮ್ಸ್ ಆಡ್ಕೊಳ್ತಾ, ಕೆಲವು ಸ್ಕ್ರೋಲ್ ಮಾಡ್ತಾ ನೋಡ್ಕೊಳ್ತಾನೋ ಕಾಲಹರಣ ಮಾಡಬಹುದಂತೆ. ಕೆಲವೊಂದು ಉಪಯುಕ್ತವಾದಂತ ಮೀನ್ಸ್ ನಮಗೆ ತುಂಬಾ ಬೆನಿಫಿಟ್ ಆಗುವಂತಹ ಕೆಲವೊಂದು ಇನ್ಫಾರ್ಮೇಶನ್ ಕೊಡುವಂತ ಯೂಟ್ಯೂಬ್ ಚಾನೆಲ್ಸ್ಗಳು ಇದೆ, ಕೆಲವು ಸೋಷಿಯಲ್ ಮೀಡಿಯಾಸ್ಗಳಿದೆ. ಅದನ್ನ ನೋಡ್ಕೊಂಡು ಅಲ್ಲಿರುವಂತ ವಿಚಾರ ಕಲ್ತು ನಾವು ಸಹ ಲೈಫ್ ಅಲ್ಲಿ ಮುಂದುವರಿಬಹುದು. ಸಮಯ ಸೇಮೆ, ಆದ್ರೆ ನಾವ್ ಹೆಂಗ್ ಬಳಸ್ಕೊತೀವಿ ತುಂಬಾನೇ ಇಂಪಾರ್ಟೆಂಟು. ಈ ಪರಿಸ್ಥಿತಿಗೆ ನಾವೇ ಕಾರಣ ಆಗಿರ್ತೀವಿ. ಯಾಕಂತಂದ್ರೆ ನಮ್ಮ ಸಮಯ ಹೆಂಗೆ ಬಳಸ್ಕೊತೀವಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಮುಂದಿನ ಸಮಯ ಚೆನ್ನಾಗಿರ್ಬೇಕು ಅಂತಂದ್ರೆ, ನಮ್ಮ ಮುಂದಿನ ಜೀವನ ಚೆನ್ನಾಗಿರ್ಬೇಕಂದ್ರೆ ಇವತ್ತಿನ ಸಮಯವನ್ನ ನಾವು ಕರೆಕ್ಟ್ ಆಗಿ ಬಳಸ್ಕೊಳ್ಳೋದನ್ನ ಕಲಿಬೇಕಂತೆ. ಅವಾಗ ಮಾತ್ರ ನಮ್ಮ ಮುಂದೆ ಬರುವಂತ ಜೀವನದ ಭವಿಷ್ಯವನ್ನು ನಾವು ಕರೆಕ್ಟ್ ಆಗಿ ರೂಪಿಸ್ಕೊಳಕಾಗತ್ತೆ. ಸಮಯದ ಸದ್ಬಳಕೆ ನಮ್ಮ ಜೀವನದ ಮೊದಲ ಹೆಜ್ಜೆ ಆಗಿರುತ್ತೆ ನಮ್ಮ ಯಶಸ್ವಿನ ಜೀವನಕ್ಕೆ.